ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ನಮ್ಮ ವಿರೂಪಾಕ್ಷಪುರ ಆರ್ಚು. ಇದು ನಮ್ಮ ಕಾಂಪ್ಲೆಕ್ಸು. ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡನ್ನು ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ ಇಟ್ಟಿದ್ದಾರೆ. ಈಗ ಅಣ್ಣಮ್ಮನ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು 40 ಜನ ಪರೋಡಿಗಳು ದಾಂಡಿಗರು, ನಾವು ಒನ್ಸ್ಗೇನೆ ಕಾಲ್ಡ್ ಆಫ್ ಪೊಲೀಸ್, 40 ಜನ ದಾಂಡಿಗರು ರೋಡ್ ಬ್ಲಾಕ್ ಮಾಡಿರೋದು ಕೇಳೋಕ್ಕೆ ಒಳ್ಳೆ ಪುಡಾರಿಗಳ ಥರ ಬಂದು ದೇ ಅಟ್ಯಾಕ್ಡ್. ಇನ್ಫ್ಯಾಕ್ಟ್ ನಮ್ಮ ಗನ್ಮ್ಯಾನು ಮನೇಲಿದ್ದಾರೆ. ನಾನು ಬೆಳಗ್ಗೆ ಬಿಡ್ಸೋದು ಬೇಡ ಅಂತ ವಾಕಿಂಗ್ ಬಂದಾಗ ದ ರೀಸನ್ ಇಸ್ ವೆರಿ ಸಿಂಪಲ್. ಹಿಂದ್ಗಡೆ ರೋಡ್ ಬ್ಲಾಕ್ ಆಗಿದೆ ಅಣ್ಣಮ್ಮನ ಇಡೋಕ್ಕೆ. ಬೆಳಗ್ಗೆ ವಿ ಇಂಟಿಮೇಟೆಡ್ ಪೊಲೀಸ್ಗೆ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ, ಕೊಡಗೇಳಿ ಪೊಲೀಸರು ಅವ್ರ ಹತ್ರನೇ ದುಡ್ಡು ಗಿಡ್ ಇಸ್ಕೊಂಡಂಗೆ ಅವ್ರೆ ಒಳ್ಳೆ 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 ಕಾಸು ಹಾಕ್ಕೊಂಡು 40 ಜನ ರೌಡಿಗಳನ್ನ ಪೊಲೀಸರೇ ಕಳ್ಸವ್ರೆ ಅಂತ ನನಗೆ ಡೌಟು. ಇನ್ಸ್ಪೆಕ್ಟ್ರು ಮಹೇಶ್ ಏನಾದರೂ ರೌಡಿಗಳನ್ನ ಕಳ್ಸಿದ್ನ ಗೊತ್ತಿಲ್ಲ. ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸವ್ರಿಗೆ ಬೆಲೆನೇ ಇಲ್ಲ, ಕೊಡಗೇಳಿ ಪೊಲೀಸವ್ರಿಗೆ ಬೆಲೆನೇ ಇಲ್ಲ, ರೌಡಿಗಳಿಗೆ ಬೆಲೆ. ಇದು ರೋಡನ್ನು ಬ್ಲಾಕ್ ಮಾಡಿ ನೀನು ಅಣ್ಣಮ್ಮನ ಇಟ್ಕೋ, ಇನ್ನನ್ನ ಇಟ್ಕೋ, ಎಲ್ಲನ ಖಾಲಿ ಜಾಗದಲ್ಲಿ ಇಡಬೇಕು. ರೋಡನ್ನು ಬ್ಲಾಕ್ ಮಾಡಬೇಕು ಅಂದರೆ ಪರ್ಮಿಷನ್ನು BBMP ಕೊಡಬೇಕು. ನಾನು ಬೆಳಗ್ಗೆ ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಅವನು ಯಾರು ಇಲ್ಲಿ ಇದರಲ್ಲಿ ಏನೋ ಇಲ್ಲಿ ಸುಂದರೇಶ್ ಕಾಂಪ್ಲೆಕ್ಸ್ ಅಂತ ಇದೆ, ಒಬ್ಬ ದಾಂಡಿಗ ಜಿಮ್ ನಡೆಸ್ತಾನೆ, ವುಮನೈಸರ್. ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳು ಹಾಳು ಮಾಡೋ ವುಮನೈಸರು ಅವನು. ಆ ಆಟೋ ಗ್ಯಾಂಗು ಎಲ್ಲರೂ ಸೇರ್ಕೊಂಡು 40 ಜನ ನಮ್ಮ ಗನ್ಮನ್ ಇದ್ದಿದ್ರೆ ಡೆಲಿವರಿ ಹಾಕಿ ಕೊಡ್ತಾ ಇದ್ವಿ, ಬುಲೆಟಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ. ಈಗಲೂ ವಯಸ್ಸೆಲ್ಲ ಬಂದಿದೆ. ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ, ದೇ ಡೋಂಟ್ ಕೇರ್. ಅಲ್ಲ, ಕಾನೂನನ್ನು ಅನಧಿಕೃತವಾಗಿ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದು ಬರೀ ವಿರೂಪಾಕ್ಷಪುರ ಸಮಸ್ಯೆ ಅಲ್ಲ. ಅವನು ಬಂದವನು ಹೇಳ್ತಾನೆ ನನಗೆ ಪೊಲೀಸ್ ಗೊತ್ತು, ಲಂಚ ಕೊಟ್ಟಿದ್ದೀವಿ ಇಟ್ಕೊಂತೀವಿ ಅಂತ. ಪೊಲೀಸರು ಲಂಚ ಕೊಟ್ಟು ರೋಡನ್ನು ಬ್ಲಾಕ್ ಮಾಡಿ ಅಣ್ಣಮ್ಮನ ಇಡ್ಸಕ್ಕೆ ಪ್ರಾವಿಷನ್ ಇದೆಯಾ? ಕೇಳಿದ್ದಕ್ಕೆ ಈ ಬೆಳಗ್ಗೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದ್ದೀನಿ, ಕೇರೇ ಮಾಡಿಲ್ಲ. ಅದೇನೋ ಲಂಚ ಗಿಂಚ ಕೊಟ್ರೇನೋ ಗೊತ್ತಿಲ್ಲ, ಈಸ್ಕೊಂಡು ಹೋಗಿದಾರ. ಅವರು 40 ಜನ ಬಂದು ನೋಡಿ, ದೇ ಟೋರ್ ಮೈ ಶರ್ಟ್. ಈ ರೀತಿಯ ಗೂಂಡಾಗಿರಿಗಳನ್ನ ಬೆಳೆಸೋದು ಪೊಲೀಸರು. ಮೈ ಡಿಯರ್ ಪೊಲೀಸ್ ಕಮಿಷನರ್, ಗೂಂಡಾಗ್ಲು ನಿಮ್ಮ ಕೊಡಗೇಳಿ ಪೊಲೀಸವ್ರಿಗಿಂತ ಗೂಂಡಾಗ್ಲೇ ಲೇಸ್ರಿ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದೆಯಪ್ಪ? ಗೂಂಡಾಗ್ಲೇ ಪರವಾಗಿಲ್ಲ. ಬಿಗ್ ಬಾಸ್ ಆಡ್ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ? ಬಿಗ್ ಬಾಸ್ ಆಡ್ಬೇಕಾ? ನನ್ಗೆ ಆಡೋ ಅಭ್ಯಾಸ ಇದೆ. ನಾನು ಬೆಳಗ್ಗೆ ಶೆಡ್ಡನ್ನ ಖಾಲಿ ಮಾಡಿಸೋಲಿ ಅಲ್ಲಿ ಹಾಕಿರೋದು ಅಂತಂದ್ರೆ ಕೊಡಗೇಳಿ ಪೊಲೀಸರು ಗೂಂಡಾಗಳನ್ನ ಕಳ್ಸವ್ರೆ. ಗೂಂಡಾಗಳನ್ನ ಕಳ್ಸಿದ್ರೆ ಅಟ್ಯಾಕ್ ಮಾಡಕ್ಕೆ. ಥ್ಯಾಂಕ್ ಗಾಡ್ ನಮ್ ಗನ್ಮನ್ ಇರ್ಲಿಲ್ಲ. ಗನ್ಮನ್ ಇದ್ದಿದ್ರೆ 3 ರಿವಾಲ್ವರು ನಮ್ಮನ್ನು ಫುಲ್ ಹೊಡೆ ಹಾಕ್ತಾ ಇದ್ವಿ, ನಾವು ಹಾಕ್ತಾ ಇದ್ವಿ. ಯಾಕಂದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ಹೊಡಿಬೇಕಲ್ವಾ. ಇಲ್ಲಿ ಗೂಂಡಾಗಳಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಾಪ್ಪ? ಎಲ್ಲಿದ್ಯಾ? ಶೇರು ದೇವ್ ಅಣ್ಣಮ್ಮನ ಇಡಕ್ಕೆ ಗೂಂಡಾಗ್ಲು ರೋಲ್ ಕಾಲ್ ಮಾಡಿ, ಇಲ್ಲಿ ಇರೋ ಅಂಗಡಿಗಳ ಹತ್ರ ಎಲ್ಲ ರೋಲ್ ಕಾಲ್ ಮಾಡಿ, ಅಲ್ಲಿ ಅಣ್ಣಮ್ಮನ ಹೆಸರಲ್ಲಿ ರೋಲ್ ಕಾಲ್ಗಳು ಮಾಡಿಕೊಂಡು ರೋಡನ್ನ ಬ್ಲಾಕ್ ಮಾಡಿಕೊಂಡು ನಾನು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ರೆ ಇದೇ ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಿಮ್ಮ ಕೊಡಗೇಳಿ ಪೊಲೀಸವ್ರಿಗಿಂತ ಗೂಂಡಾಗ್ಲೇ ಪರವಾಗಿಲ್ಲ. ನಮ್ಮನ್ನು ರುಬಾವಾರು ತೋರಿಸ್ತಾರೆ. ಏಯ್, ರೆಕಾರ್ಡ್ ಮಾಡ್ಕೊಂಡ್ರು ಓಡಾಕ್ಸ್ಬಿಡ್ತೀನಿ ನಿನ್ಗೆ. ಅಲ್ಲಲ್ಲ, ನಮ್ಮ ಕಾಂಪ್ಲೆಕ್ಸ್ ಇದು. ನೀನ್ ಯಾರು? ಹೆಸರು ನಿಂದು? ನೋಡಿ, ಇವನು ಅನಧಿಕೃತವಾಗಿ ನನ್ನ ವಿಡಿಯೋ ಮಾಡ್ತಾ ಇದ್ದಾನೆ. ನೀನ್ ಯಾರು? ಹೆಸರೇನು? ನನ್ನ ವಿಡಿಯೋ ಯಾಕೆ ಮಾಡ್ತಾ ಇದ್ದೆ? ಹೊಡಿಯಕ್ ಬಂದಿ ಗ್ಯಾಂಗ್ ನಿಂದಿದ್ದ? ನಮ್ಗೆ ಸಂಬಂಧ ಇಲ್ಲ, ನಾವೇನಕ್ಕೆ ಗ್ಯಾಂಗ್ ಮಾಡೋಣ ಹೇಳಿ? ಅಲ್ಲ ನೋಡ್ರಿ,
ಈ ಫೋನಲ್ಲಿ ರೆಕಾರ್ಡ್ ಮಾಡ್ತಾವನೆ. ಏನ್ ಮಾಡ್ಬೇಕು? ಇಲ್ಲ ರೆಕಾರ್ಡ್ ಮಾಡ್ಬೇಕು, ಕೇಳಿ ಯಾರಂತ ವಿಚಾರಣೆ ಮಾಡಿ ಅವನು. ಅಲ್ಲ 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 40 ಜನ ಬೆಳಗ್ಗೆನೆ ತೆಗಿಸ್ಬೋದಾಗಿತ್ತಲ್ವಾ? ನೋಡಿ, ಬೆಂಗಳೂರಲ್ಲಿ ಪೊಲೀಸರಿಗಿಂತ ಗೂಂಡಾಗಳೇ ದೊಡ್ಡ ಮಟ್ಟದಲ್ಲಿ ಹವಾ ಮೇಂಟೈನ್ ಮಾಡ್ತಾರೆ. ನಿದರ್ಶನ ಪೊಲೀಸ್ ಆರ್ ಯೂಸ್ಲೆಸ್ ಅಂತ ಈ ಗೂಂಡಾಗಳು ಪ್ರೂವ್ ಮಾಡ್ಬಿಟ್ರು. ಏನ್ ಮಾಡೋದು? ಕೊಡಗೇಳಿ ವಯಸ್ಸೆಲ್ಲ ಬಂದಿದೆ. ಬೆಳಗ್ಗೆ ನಾನು ಕೊಡಗೇಳಿ ಏನೋ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಈ ಅನಧಿಕೃತವಾಗಿ ಬ್ಲಾಕ್ ಮಾಡಿರೋದನ್ನ ತೆರವುಗೊಳಿಸಪ್ಪ, ವಿಚಾರಣೆ ಮಾಡು ಅಂತಂದ್ರೆ ತೆರವುಗೊಳಿಸಿಲ್ಲ. ಗೂಂಡಾಗಳನ್ನ ಜಗದೀಶನ್ ಹೊಡೀರಿ ಅಂತೇಳಿ ಅವರೇ ಹೇಳಿದ್ರು. ಪೊಲೀಸವರೇ ಹೊಡಿ ಅಂತೇಳಿ ಅವರೇ ಅಂತ ನನಗೆ ಗೊತ್ತಿಲ್ಲ. ಈಗ ತನಿಖೆ ದೊಡ್ಡ ಮಟ್ಟದಲ್ಲೇ ಆಗ್ಬೇಕು. ಏನ್ ಅಟ್ಯಾಕ್ ಇದು? DIG ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದ್ಯಾ? DIG ಇಂಟೆಲಿಜೆನ್ಸಿ ನಿಂಬಾಳ್ಕರ್ ಅಟ್ಯಾಕ್ ಆಗಿದೆ. ಏನ್ ಮಾಡ್ತಾ ಇದ್ಯಾ DIG ಇಂಟೆಲಿಜೆನ್ಸಿ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಗೂಂಡಾಗ್ಲೇ ಪರವಾಗಿಲ್ಲ. ರಾಜಕೀಯಕ್ಕೆ ಬರಬಾರ್ದು, ಬಂದಿದ್ದೀವಿ ನಾವು, ಯಾವುದಕ್ಕೂ ಕೇರ್ ಮಾಡಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬೆಂಗಳೂರು ಸಿಟಿನಲ್ಲಿ ಪೊಲೀಸರಿಗಿಂತ ಗೂಂಡಾಗ್ಲೇ ಪ್ರಾಬಲ್ಯ ಮೆರಿತಾ ಇದ್ದಾರೆ. ಕೊಡಗೇಳಿ ಪೊಲೀಸ್ ಸ್ಟೇಷನ್ ಬೆಳಗ್ಗೆ ಇಂಟಿಮೇಟ್ ಮಾಡಿದೀನಿ, 40 ಜನ ಗೂಂಡಾಗ್ಲು ಗನ್ಮೆನ್ ಮನೆಯಲ್ಲಿ ಮಲಗಿದ್ರು. ಇಲ್ಲ ಅಂತಿದ್ರೆ ಗುಂಡುಗಳು ಗ್ಯಾರಂಟಿ ಆಕ್ಸಿಡೆಂಟ್. ಏನ್ಯಾವ ಮತ್ತೆ ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ವಿ, ಬಂದಿದೆ. ಕಾನೂನು ಕ್ರಮ ಏನ್ ಮಾಡ್ತಾರೆ, ಏನ್ ಪ್ರೊಟೆಕ್ಷನ್ ಕೊಡ್ತಾರೆ? ಪೊಲೀಸರಿಗೆ ಏನು ಕಿಮ್ಮತ್ತಿಲ್ಲ ಇಲ್ಲಿ. ದೇ ಆರ್ ನಾಟ್ ಬಾದರ್ಡ್. ಅಲ್ರಿ, ಪೊಲೀಸವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಗುಂಡಾಗಳನ್ನ ಕಳಿಸ್ತಾರೆ. I'll get you arrested. If you are recording it, tell and record. Otherwise, I'll get you arrested. Give the mobile. ಇಲ್ಲ, ಫೋನ್ ಮಾಡಿದ್ರು. ಬಿಡ. ಚೆಕ್ ಮಾಡಿದ್ದು ಇಸ್ಕೋ. ಪೊಲೀಸರು ಯಾರು ಅಂತ ಇವನೇ ರೆಕಾರ್ಡ್ ಮಾಡ್ತೀವಿ. ಅವ್ನು ಯಾರು ವಿಚಾರಣೆ ಮಾಡಿ ಬಂದು ಏನು ಹೆಸರು ನಿಂದು? ಯಾರೋ ನೀನು? ಇಲ್ಲೇನು ಬಂದಿದ್ಯಾ? ಏನು ಹೆಸರು ನಿಂದು? ನಮ್ಮ ಗನ್ಮನ್ ಇವಾಗ ಬಂದ. ಬೆಳಗ್ಗೆ ಗನ್ಮನ್ ಇದ್ದಿದ್ರೆ ಗುಂಡುಗಳು ನಾನು ಹಾಕಿಸ್ತಾ ಇದ್ದೆ. ನಾನು ಯಾವ ಪೊಲೀಸ್ಗೂ ನನ್ನ ರಕ್ಷಣೆ, ಆತ್ಮರಕ್ಷಣೆ ತುಂಬಾ ಇಂಪಾರ್ಟೆಂಟು. ಗನ್ಮನ್ ಇದಕ್ಕೆ ಬಂದಿದ್ರೆ ನಮ್ದು ಪವರ್ ಏನು ಅಂತ ತೋರಿಸ್ತಾ ಇದ್ದೆ. ಥ್ಯಾಂಕ್ ಗಾಡ್ ಮೈ ಗನ್ಮನ್ ವಾಸ್ ನಾಟ್ ದೇರ್. ಇಲ್ಲ ಅಂತಿದ್ರೆ ಡೆಲಿವರಿ ಗ್ಯಾರಂಟಿ ಬುಲೆಟ್ಗಳು ಇವತ್ತು ಎಣಿಸ್ಕೊಬೇಕಾಯ್ತು ಬಾಡಿನಲ್ಲಿ. ಬೆಂಗಳೂರಲ್ಲಿ ಗೂಂಡಾಯಿಸಮ್, ಯಾವ ಮಟ್ಟದ ಗೂಂಡಾಯಿಸಮ್? ರೋಡ್ಗಳನ್ನ ಬ್ಲಾಕ್ ಮಾಡಿ, ಅಣ್ಣಮ್ಮ ಅನ್ನೋ ಹೆಸರಲ್ಲಿ ರೋಲ್ ಕಾಲ್ ಮಾಡಿ ರೋಡ್ ಅನ್ನ ಬ್ಲಾಕ್ ಮಾಡಿ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಕಿಮ್ಮತ್ತೇ ಇಲ್ಲ. ಇಷ್ಟೆಲ್ಲ ನಡೆದಿದ್ದು ಅಣ್ಣಮ್ಮನ ರೋಡ್ ಅನ್ನು ಬ್ಲಾಕ್ ಮಾಡಿ ಅಣ್ಣಮ್ಮನ ಇಕ್ಕೋದು, ರೋಲ್ ಕಾಲ್ ಮಾಡೋದು, ಸಾಯಂಕಾಲ ಹೊತ್ತು ಫುಲ್ ಎಣ್ಣೆ ಹೊಡೆದು ಅಲ್ಲಿ ಅಣ್ಣಮ್ಮನ ಮುಂದೆ ಪಚ್ಚಣದು. ಇದನ್ನ ದೇವ್ರು ಅಂತ ಹೇಳ್ತಾರ? ಪೊಲೀಸ್ ಕಮಿಷನರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲ್ಲಿದ್ಯಪ್ಪ? ಬರೀ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಹಾಕೊಂಡು ಅಷ್ಟೇ ಅಲ್ವಾ? ಸಾಮಾನ್ಯ ಜನರು ಲೈಫ್ ಏನಾದ್ರೂ ಪರವಾಗಿಲ್ಲ, ಗೂಂಡಾಗಳ ಹತ್ರ ರೋಲ್ ಕಾಲ್ ಇಸ್ಕೊಂಡು ಜೀವನ ಮಾಡೋ ಭ್ರಷ್ಟ ಪೊಲೀಸರು ನೀವೆಲ್ಲ. ಬೆಳಗ್ಗೆ ಗನ್ಮ್ಯಾನ್ ಇರ್ಲಿಲ್ಲ, ಗುಂಡು ಒಡೆ ಹಾಕ್ಸ್ತಾ ಇದ್ದೆ. ರೆಕಾರ್ಡೆಡ್. ಈಗ ಬಂದಿದ್ದಾರೆ ಗನ್ಮ್ಯಾನು. ನಾವು ಅಂತ ನರ ಸತ್ತೋರಲ್ಲ. 24 ಗಂಟೆ ಗನ್ಮ್ಯಾನ್ ಇಟ್ಕೊಂಡು ಜೀವನ ಮಾಡಕ್ಕೆ ನಮ್ದೇ ಆದಂತ ಕೆಪಾಸಿಟಿ ಇದೆ. ಪೊಲೀಸರು ಹೇಳಿದ್ರೆ ಪೊಲೀಸರು ಗುಂಡಾಗಳನ್ನ ಕಳಿಸ್ತಾರೆ. ಈಗ ನಮ್ಮ ಹತ್ರನೂ ಗನ್ಮ್ಯಾನ್ಗಳವ್ರೆ. ಗುಂಡ ಹಾಕ್ಸನ, ಸೆಲ್ಫ್ ಡಿಫೆನ್ಸ್ ಅಲ್ಲಿ ಬಂದ್ರೆ ಹಾಕ್ಸನ. ಏನೋ ಐ ಟಾಕ್ ಟು ಲೇಟರ್. ಥ್ಯಾಂಕ್ ಯು.